ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಕರಡಿಕಲ್ ಒಡ್ಡು ಅಂತ ಆ ಜಾಗದಲ್ಲಿ ಫಾರೆಸ್ಟ್ ಏನು ರೇಂಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಅವರುಗಳು ಕಾಡಿಗೆ ಬಂದಂತಹ 4 ಜನ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಮಾಡ್ತಾರೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಒಬ್ಬರು ಇಂಜುರಿಯಾಗಿ ಅಲ್ಲಿಂದ ಹೋಗಿರ್ತಾರೆ. ನಂತರ ಆ 3 ಜನ ಡೆತ್ ಆಗಿರೋರು ಸಹ ತಕ್ಷಣ ಅವರು ಇನ್ನು ಜೀವ ಇದ್ದರೆ ಉಳಿಸ್ಬೋದು ಅಂತ ಹೇಳ್ಕೊಂಡು ಫಾರೆಸ್ಟ್ನವರು ಕೊಳ್ಳೇಗಾಲ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅರ್ಲಿ ಮಾರ್ನಿಂಗ್. ಅವ್ರು ಹೇಳೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ಬೋದು. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ ಡೆತ್ ಆಗಿರುವಂಥದ್ದು 3 ಜನ. ಆಂಟನಿ ಫ್ರಾನ್ ಅಂತ 50 ವರ್ಷ, ಮತ್ತು ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತು ಕುಮಾರ್ ಸವರಿಯಪ್ಪನ್ ಅಂತ ಅವರು 35 ವರ್ಷಗಳು, ಮತ್ತು ಇಂಜೂರ್ಡ್ ಹೆಸರು ಮಹಿಮಾ ದಾಸ್ ಅಂತ ಸುಮಾರು 44 ವರ್ಷ. ಅವರು ಅಲ್ಲೇ ಹತ್ತಿರದ ತೊಮಾಯರ್ಪಾಳ್ಯ ಮತ್ತು ಮರಿಯಮಂಗಲ ಅಂತ ಊರಿನವರು. ಅದರ ನಂತರ ಇದನ್ನು ಹೆಚ್ಚಿನ ಅದಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನಾವು ಮೃತದೇಹಗಳೇನಿದ್ದು 3 ದಿನ ನಾವು ಮೈಸೂರಿನ KR ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲಾಗಿರ್ತದೆ. ಅದಾದಮೇಲೆ ರಿಲೇಟಿವ್ಸು ಶ್ರೀಮತಿ ಮೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಅವರ ವರ್ಷದ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ ಬಂದಿರೋದ್ರಿಂದ ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ಗೆ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಂಪ್ಲೇಂಟ್ನ ಕೊಟ್ಟು ಅದರ ಪ್ರಕಾರ ಒಂದು FIRನ ದಾಖಲಿಸ್ಕೊಂಡು ಮಾಡೋ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ಫಾರೆಸ್ಟ್ ಅಧಿಕಾರಿಗಳ ವರ್ಷನ್ ಪ್ರಕಾರ ಅಲ್ಲಿ ಅದನ್ನು ಹೋಗಿ ನೀವು ಡೀಟೇಲಾಗಿ ನೋಡಬೇಕಾಗಿದೆ. ಅವರ ವರ್ಷನ್ ಪ್ರಕಾರ ಇವರು ಕೋಚಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ ತಡೆದು ತಡೆದು ಅದನ್ನ ಮಾತಾಡಿಸ್ಲಿಕ್ಕೆ ಸಂದರ್ಭದಲ್ಲಿ ಅವ್ರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆ 2 ವರ್ಷನೇ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ 2 ಕಡೆಯಿಂದ ಹೇಳೋ ಪ್ರಕಾರ ಅವ್ರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡೋದು, ಅದನ್ನು ಏನು ಸತ್ಯಾಸತ್ಯತೆ ಇದೆಯಲ್ಲ ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೇವೆ. ಅವರು ಫೈರಿಂಗ್ ಪ್ರಯತ್ನ ಹಿರಿಯ ಅಧಿಕಾರಿಗಳು ಫೈರಿಂಗ್ ಆಗಿದೆ ಅನ್ನೋ ಥರ ಹೇಳಿದ್ರು. ಹಾಗಾಗಿ ಅದನ್ನು ಕೂಲಂಕುಷವಾಗಿ ಹೋಗಿ ತನಿಖೆ ಮಾಡೋದಂತ ನಾವು ಕರೆಕ್ಟಾಗಿ ಹೇಳಿಲ್ಲ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು. ಅದನ್ನು ಸಹ ಫಾರೆಸ್ಟ್ ಅವ್ರನ್ನ ವಶಪಡಿಸ್ಕೊಂಡು ಏನು ಬೇಟೆ ಆಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ರು. 1-2 ಚೀಲದಲ್ಲಿ ಯಾವುದ್ರ ಪ್ರಾಣಿದಂತೂ ನಾವು ಕನ್ಫರ್ಮ್ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀವಿ. ಏನು ಸೆಕ್ಷನ್ ಅಡಿ ಕೇಸ್ ಆಗಿದೆ? ಇವ್ರ ಮೇಲೆ ಏನು ರಿಲೇಟಿವ್ಸ್ ಕೊಟ್ಟಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ, ಡಿಸೀಸ್ಡ್ ಯಾರು ಇದ್ದಾರೆ ಅವರ ರಿಲೇಟಿವ್ಸ್ ಕೊಟ್ಟಿರುವಂಥ ಪ್ರಕರಣ ಮರ್ಡರ್ ಪ್ರಕರಣ. ಅವ್ರೇನು ಅರಣ್ಯಾಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಸರ್? ಈಗ ಅರಣ್ಯಾಧಿಕಾರಿಗಳು ನಮ್ಮ ಹತ್ರ ದೂರ ಕೊಟ್ಟಿಲ್ಲ. ಅವರು ಏನಾದರೂ ಪ್ರಕರಣ ಅವ್ರಿಗೂ ಸಹ ಪವರ್ಸ್ ಇರ್ತದೆ ಪ್ರಕರಣದ ಮಾಡಿರ್ತಾರೆ. ಬಟ್ ಇಲ್ಲಿ ಯಾರೆಲ್ಲ ಹೋಗಿದ್ರು ಅರಣ್ಯಕ್ಕೆ ಅರಣ್ಯಾಧಿಕಾರಿಗಳು? ಇಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಸರ್. ಈ ವೆಪನ್ಸ್ ಏನಾದರೂ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್? ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಅವರು ಫ್ಯಾಮಿಲಿಯವರು ಅವರು ಬೇಕಾದ್ರೆ ಡಿಸ್ಕಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ನಿಧಾನ ಆಗಿದ್ದರಿಂದ ಬೆಳಿಗ್ಗೆಯಿಂದ ಕಂಪ್ಲೇಂಟ್ ಕೊಡಲಿಕ್ಕೆ ಬಟ್ ನಿಧಾನ ಆಗಿದ್ದರಿಂದ ಸ್ವಲ್ಪ ಒಂದೊಂದೇ FIR ಆಗಿದೆ. ಹಾಗಾಗಿ ತನಿಖೆ ಶುರು ಮಾಡೋ ಸ್ಪಾಟ್ ಮಾರ್ಜರ್ ಇರುತ್ತೆ. ಅದಾದಮೇಲೆ ಫಾರೆಸ್ಟ್ ಅಧಿಕಾರಿಗಳು ಏನೇನು ಸೀಸ್ ಮಾಡಿದ್ದಾರೆ, ವೆಪನ್ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಸಹ ನಾವು ವೆರಿಫೈ ಮಾಡ್ತೀವಿ. ಸರ್, ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ ಹೋಗಿದ್ದು ಅದೇ ಮಾಹಿತಿ ಇದೆಯಾ? ಫಾರೆಸ್ಟ್ ಆಫೀಸರ್ 4 to 5 ಮೆಂಬರ್ಸ್ ಅಂತ ಹೇಳಿದ್ದಾರೆ. FIR ಪರ್ಟಿಕ್ಯುಲರ್ ಇರ್ತವೆ ಚೆನ್ನಾಗಿಲ್ಲ. ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು. ಎಷ್ಟೊತ್ತಲ್ಲೂ ಇನ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ಎಷ್ಟು ದೂರ? ಯಾವ ಫಾರೆಸ್ಟ್ ಬಾರ್ಡರ್ಗೂ ಮತ್ತೆ ಇನ್ಸಿಡೆಂಟ್ ನಡೆದಿರೋ ಜಾಗ ಭಾಳ ಡೀಪ್ ಇಂಟೀರಿಯರ್ ಇದೆ. ಸುಮಾರು ಬಾಡಿಯಲ್ಲಿದೆ ಸರ್. PM ಆಯಿತು ಸರ್? ಅದು PM ಇನ್ನೂ ಆಗಿಲ್ಲ. ಏನಾಗಿದೆ, ಈ ಕೇಸು ದಾಖಲಾಗಲಿಕ್ಕೆ ಅವ್ರ ಕಂಪ್ಲೇಂಟ್ನ ಕೊಡಲಿಕ್ಕೆ ನಿಧಾನ ಆಗಿರೋದ್ರಿಂದ ಈಗ ಅದಾದಮೇಲೆ FIR ಆದಮೇಲೆ ಬಾಡಿ ಇನ್ಕ್ವೆಸ್ಟ್ ಅಂತ ಅಂದರೆ ರಿಲೇಟಿವ್ಸ್ ಪ್ರೆಸೆನ್ಸಲ್ಲಿ ಮಾಡಬೇಕಂತ ಇನ್ಕ್ವೆಸ್ಟ್ ಮಾಡಲಿಕ್ಕೆ ರಿಲೇಟಿವ್ಸ್ನ ಕರ್ಕೊಂಡು ಅಧಿಕಾರಿಗಳು ಮೈಸೂರು ಹೋಗ್ತಾ ಇದ್ದಾರೆ. ಅದು ಬಾಡಿ ಇನ್ಕ್ವೆಸ್ಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಇವತ್ತೇ ಆಗುತ್ತೆ. ಡಾಕ್ಟರ್ಸ್ ಮಾತಾಡಿದ್ರು. KR ಹಾಸ್ಪಿಟಲ್ ಇದೆ ಸರ್? KR ಹಾಸ್ಪಿಟಲ್. ಕೆಲವರು ರಿಶ್ಯೂ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ ಸರ್. ಅದು ನೋಡೋಣ, ನಮ್ದೇನು ಪ್ರೊಸೀಜರ್ಸ್ ಇದೆ ಮಾಡ್ತೇವೆ.
ಈಗ ಡಿಮ್ಯಾಂಡ್ಸ್ ಏನಿದೆ ಸರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ? ತನಿಖೆ ಬಗ್ಗೆ ನಾನು ಮಾತಾಡ್ತೀನಿ ಡಿಮಾಂಡ್ಸ್ ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು